ಹಲೋ ಸ್ನೇಹಿತರೆ, ಯಾರನ್ನಾದರೂ ಮೊದಲ ಬಾರಿ ಭೇಟಿಯಾದಾಗ ಹಿಂದಿಯಲ್ಲಿ ಯಾವುದೇ ಭಯ ಇಲ್ಲದೆ ತುಂಬ ಗೌರವಯುತವಾಗಿ ಮಾತಾರಂಭಿಸುವುದು ಹೇಗೆ ಮತ್ತು ನಮ್ಮ ಪರಿಚಯವನ್ನು ಅವರಿಗೆ ಸರಳವಾಗಿ ಹಿಂದಿಯಲ್ಲೇ ಹೇಗೆ ಮಾಡಿಕೊಡೋದು, ಇದನ್ನೇ ನಾವು ಇವತ್ತಿನ ಮೊದಲನೇ ಚಾಪ್ಟರ್ನಲ್ಲಿ ಕಲಿತಾ ಇದ್ದೀವಿ. ಇವತ್ತಿನ ಕ್ಲಾಸ್ ಮುಗಿಯುವಷ್ಟರಲ್ಲಿ ನೀವೇ ಸ್ವತಃ ಹಿಂದಿಯಲ್ಲಿ ನಿಮ್ಮ ಪರಿಚಯ ಮಾಡಿಕೊಳ್ಳೋದನ್ನು ಖಂಡಿತ ಕಲಿತೀರಾ. ವಿಡಿಯೋ ಆರಂಭಿಸೋದಕ್ಕಿಂತ ಮುನ್ನ ನಮ್ಮ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ನೀವು ಅತ್ಯಂತ ಸುಲಭವಾಗಿ ಯಾವುದೇ ಕಷ್ಟದ ವ್ಯಾಕರಣ ಇಲ್ಲದೆ ಕನ್ನಡದ ಮೂಲಕ ಹಿಂದಿ ಕಲಿಯಲು ಬಯಸಿದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬನ್ನಿ ಈಗ ಮೊದಲನೇ ಹೆಜ್ಜೆ ಇಡೋಣ. ಯಾವುದೇ ಭಾಷೆಯಲ್ಲಿ ಮಾತು ಆರಂಭಿಸಲು ನಮಗೆ ಶುಭಾಶಯಗಳು ಬೇಕು. ಹಿಂದಿಯಲ್ಲಿ ಅದನ್ನು ಹೇಗೆ ಬಳಸಬೇಕು ಅಂತ ಬಿಡಿಸಿ ತಿಳಿಸ್ಕೊಡ್ತೀನಿ, ಗಮನವಿಟ್ಟು ಕೇಳಿ. ನಾವು ಕನ್ನಡದಲ್ಲಿ ನಮಸ್ಕಾರ ಅಂತೀವಿ. ಇದನ್ನು ಹಿಂದಿಯಲ್ಲಿ ಹೇಗೆ ಹೇಳಬೇಕು? ನಮಸ್ತೆ ಅಥವಾ ನಮಸ್ಕಾರ ಅಂತ ಹೇಳಬೇಕು. ಇಂಗ್ಲೀಷ್ನಲ್ಲಿ ಹೇಗೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿಗೆ ಬೇರೆ ಬೇರೆ ಪದಗಳಿವೆಯೋ, ಅಂದರೆ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ನೈಟ್ ಅಂತ ಇದೆಯೋ, ಆದರೆ ಹಿಂದಿಯಲ್ಲಿ ಹಾಗಿಲ್ಲ. ದಿನದ ಯಾವುದೇ ಸಮಯದಲ್ಲಿ ನೀವು ಯಾರನ್ನೇ ಭೇಟಿಯಾದರೂ ಕೂಡ ನಮಸ್ತೆ ಎಂದು ಗೌರವದಿಂದ ಹೇಳಬಹುದು. ಈಗ ನಿಮ್ಮ ಹೆಸರು ಹೇಳಬೇಕು. ಕನ್ನಡದಲ್ಲಿ ನಾವು ನನ್ನ ಹೆಸರು ರಾಜು ಅಂತೀವಿ. ಇದನ್ನು ಹಿಂದಿಯಲ್ಲಿ ಮೇರಾ ನಾಮ್ ರಾಜು ಹೇ ಅಂತ ಹೇಳಬೇಕು. ಈ ಸ್ಲೈಡನ್ನು ಗಮನವಿಟ್ಟು ನೋಡಿ. ಇಲ್ಲಿ ಪ್ರತಿಯೊಂದು ಪದದ ಅರ್ಥವನ್ನು ಕೂಡ ನಾನು ನೀಡಿದ್ದೀನಿ. ಮೇರಾ ಅಂದರೆ ನನ್ನ, ನಾಮ್ ಅಂದರೆ ಹೆಸರು, ಹೇ ಆಗಿದೆ ಅಥವಾ ಇದೆ ಅಂತ. ವಾಕ್ಯವನ್ನು ಪೂರ್ಣಗೊಳಿಸಲು ಕೊನೆಯಲ್ಲಿ ಹೇ ಬಳಸಲೇಬೇಕು. ಉದಾಹರಣೆ ನೋಡಿ, ನಿಮ್ಮ ಹೆಸರು ಆನಂದ್ ಆಗಿದ್ದರೆ ನೀವು ಮೇರಾ ನಾಮ್ ಆನಂದ್ ಹೇ ಎಂದು ಹೇಳಬೇಕು. ಅರ್ಥ ಆಯ್ತಾ? ಮುಂದಿನದಾಗಿ ನೀವು ಯಾವ ಊರಿನವರು ಎಂದು ಹೇಳಬೇಕು. ಕನ್ನಡದಲ್ಲಿ ನಾನು ಬೆಂಗಳೂರಿನಿಂದ ಬಂದಿದ್ದೇನೆ ಅಥವಾ ನಾನು ಬೆಂಗಳೂರಿನವನು ಅಂತ ಹೇಳ್ತೀವಿ. ಇದನ್ನು ಹಿಂದಿಯಲ್ಲಿ ಹೇಗೆ ಹೇಳಬೇಕು? ಮೇ ಬೆಂಗಳೂರು ಸೆ ಹೂಂ ಅಂತ ಹೇಳಬೇಕು. ಈ ಸ್ಲೈಡನ್ನು ನೋಡಿ. ಇಲ್ಲಿ ಪ್ರತಿಯೊಂದು ಪದಕ್ಕೂ ನಾನು ಅರ್ಥವನ್ನು ನೀಡಿದ್ದೇನೆ. ಮೇ ಅಂದರೆ ನಾನು, ಸೆ ಅಂದರೆ ಇಂದ, ಬೆಂಗಳೂರಿನಿಂದ ಎನ್ನುವುದಕ್ಕೆ ಬೆಂಗಳೂರು ಸೆ ಅನ್ನಬೇಕು. ಹ್ಞೂ ಇದ್ದೇನೆ. ಹಿಂದಿಯಲ್ಲಿ ನಾನು ಅಥವಾ ಮೇಯಿಂದ ವಾಕ್ಯ ಆರಂಭವಾದಾಗ ಕೊನೆಯಲ್ಲಿ ಯಾವಾಗಲೂ ಹ್ಞೂ ಅಂತಲೇ ಇರಬೇಕು. ಅರ್ಥ ಆಯ್ತಾ? ಓಕೆ, ಈಗ ನಮ್ಮ ಪರಿಚಯ ಆಯಿತು. ಈಗ ಎದುರಿಗಿರುವವರನ್ನು ನೀವು ಹೇಗಿದ್ದೀರಾ ಎಂದು ಕೇಳಬೇಕು. ದೊಡ್ಡವರಿಗೆ ಅಥವಾ ಅಪರಿಚಿತರಿಗೆ ಗೌರವ ಕೊಟ್ಟು ಕೇಳಲು ಹಿಂದಿಯಲ್ಲಿ ಆಪ್ ಕೈಸೆ ಹೇ ಅನ್ನಬೇಕು. ಆಪ್ ಅಂದರೆ ನೀವು, ಇದು ಗೌರವ ಸೂಚಕ ಪದ. ಕೈಸೆ ಅಂದರೆ ಹೇಗೆ, ಹೇ ಅಂದರೆ ಇದ್ದೀರಾ. ಒಂದು ವೇಳೆ ನಿಮ್ಮ ವಯಸ್ಸಿನವರೇ ಆದ ಸ್ನೇಹಿತರಾಗಿದ್ದರೆ ಆಪ್ ಬದಲಿಗೆ ತುಮ್ ಅಂತ ಹೇಳಬೇಕು. ತುಮ್ ಅಂದರೆ ನೀನು ಅಂತ. ತುಮ್ ಕೈಸೆ ಹೋ ಅಂತ ಕೇಳಬಹುದು. ಆದರೆ ಮೊದಲಿಗೆ ಎಲ್ರಿಗೂ ಆಪ್ ಬಳಸಿ ಗೌರವದಿಂದ ಮಾತನಾಡುವುದನ್ನು ರೂಢಿಸಿಕೊಳ್ಳುವುದು ತುಂಬ ಒಳ್ಳೆಯದು. ಒಂದು ವೇಳೆ ಯಾರಾದರೂ ನಿಮ್ಮನ್ನು ಆಪ್ ಕೈಸೆ ಹೇ ಎಂದು ಕೇಳಿದರೆ ನೀವು ನಾನು ಚೆನ್ನಾಗಿದ್ದೇನೆ ಧನ್ಯವಾದಗಳು ಎಂದು ಹೇಳಬೇಕು. ಇದನ್ನು ಹಿಂದಿಯಲ್ಲಿ ಮೇ ಟೀಕ್ ಹೂಂ ಧನ್ಯವಾದ್ ಅಂತ ಹೇಳಬೇಕು. ಮೇ ಅಂದರೆ ನಾನು, ಟೀಕ್ ಅಂದರೆ ಚೆನ್ನಾಗಿ ಅಥವಾ ಆರಾಮಾಗಿ, ಹೂ ಅಂದರೆ ಇದ್ದೇನೆ, ಧನ್ಯವಾದ ಅಂದರೆ ಥ್ಯಾಂಕ್ಸ್ ಅಥವಾ ಧನ್ಯವಾದಗಳು ಅಂತ. ನೋಡಿದ್ರಲ್ಲ ಸ್ನೇಹಿತರೆ, ಹಿಂದಿ ಮಾತನಾಡುವುದು ಎಷ್ಟು ಸುಲಭ ಅಂತ. ಇವತ್ತು ನಾವು ಕಲಿತ 5 ವಾಕ್ಯಗಳನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳಿ. ನಾನಿಲ್ಲಿ ನನ್ನ ಹೆಸರನ್ನು ಮೆನ್ಷನ್ ಮಾಡಿ ನಿಮಗೆ ವಾಕ್ಯವನ್ನು ಪೂರ್ಣ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಮಸ್ತೆ, ಮೇರಾ ನಾಮ್ ದೀಕ್ಷಾ ಹೇ, ಮೇ ಬೆಂಗಳೂರು ಸೆ ಹೂಂ, ಆಪ್ ಕೈಸೆ ಹೇ, ಮೇ ಟೀಕ್ ಹೂಂ ಅಂತ ಹೇಳಬೇಕು. ಈಗ ನಿಮ್ಮ ಸರ್ದಿ. ನಿಮ್ಮ ಇವತ್ತಿನ ಹೋಮ್ವರ್ಕ್ ಏನಪ್ಪ ಅಂದರೆ, ನಾನು ಹೇಳಿಕೊಟ್ಟ ಈ ಫಾರ್ಮೆಟ್ ಬಳಸಿ ನಿಮ್ಮ ಹೆಸರು ಮತ್ತು ನಿಮ್ಮ ಊರನ್ನು ಹಿಂದಿಯಲ್ಲಿ ಕೆಳಗಿನ ಕಾಮೆಂಟ್ ಸೆಕ್ಷನ್ನಲ್ಲಿ ಬರೆಯಿರಿ. ಏನಾದರೂ ತಪ್ಪಾದರೆ ನಾನು ಖಂಡಿತ ಸರಿಪಡಿಸ್ತೀನಿ. ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಿಂದಿ ಕಲಿಯಲು ಆಸೆ ಇರುವ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ಚಾಪ್ಟರ್ನಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.